ಕೇಂದ್ರ ಸರ್ಕಾರದಲ್ಲಿ ಏನು ನಾವು ಸುದ್ದಿ ಕೇಳ್ಪಟ್ಟಿದ್ದೀವಿ ಮಾಧ್ಯಮದಲ್ಲಿ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಅಂತ ನಾಮಕರಣ ಮಾಡಿದಂಥ ರಾಜ್ಯ ಸರ್ಕಾರದ ಒಂದು ಪ್ರಸ್ತಾಪವನ್ನು ನೋಟಿಫೈ ಮಾಡಿಲ್ಲ ಅನ್ನೋಂಥದ್ದು ಭಾಳ ಒಳ್ಳೆಯ ಸುದ್ದಿ. ರಾಮನಗರ ಹೆಸರು ರಾಮನಗರವಾಗಿ ಉಳಿಬೇಕು. ರಾಮನಗರ ಜಿಲ್ಲೆಯ ಜನತೆಯ ಅಪೇಕ್ಷೆ ಮತ್ತು ಇಚ್ಛೆ ಅದು ರಾಮನಗರ ಜಿಲ್ಲೆಯಾಗಿ ಉಳಿಬೇಕು ಅನ್ನೋಂಥದ್ದು. ಬೆಂಗಳೂರು ದಕ್ಷಿಣ ಹೆಸರು ಅವರಿಗೆ ಬೇಕಿಲ್ಲ. ಕೆಲವರು ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ ಆ ಜಿಲ್ಲೆಯ ಹೆಸರನ್ನ ಬಳಕೆ ಮಾಡಿಕೊಂಡು ಅದನ್ನೇನಾರು ಮಾರಾಟ ಮಾಡ್ಕೊಳ್ಬೇಕು ಅನ್ನೋಂಥ ದುರುದ್ದೇಶ. ಜಿಲ್ಲೆಯ ಅಭಿವೃದ್ಧಿ ಮಾಡಲಿಕ್ಕೆ ಎಳ್ಳಷ್ಟು ಕಾಳಜಿ ಇಲ್ಲ. ಗುಣಮಟ್ಟದ ಶಿಕ್ಷಣ, ಗುಣಮಟ್ಟದ ಆರೋಗ್ಯ ಸೇವೆ, ಗುಣಮಟ್ಟದ ಮೂಲಭೂತ ಸೌಕರ್ಯ, ಸರ್ವಾಂಗೀಣ ಅಭಿವೃದ್ಧಿ, ಸಬಲೀಕರಣ, ಉದ್ಯೋಗ ನಿರ್ಮಾಣ ಇದ್ಯಾವುದಕ್ಕೂ ಆದ್ಯತೆಯನ್ನು ಕೊಡದೆ ಕೇವಲ ನಾಮಕರಣ ಮಾಡುವಂಥ ಹೆಸರು ಬದಲಾಯಿಸೋದ್ರಿಂದ ತಮ್ಮ ಪ್ರತಿಷ್ಠೆ, ತಮ್ಮ ಏನೊಂದು ವ್ಯಾಪಾರೀಕರಣ, ಒಂದು ಲಾಭದ ದೃಷ್ಟಿಯಿಂದ ಮಾಡ್ತಿದ್ದಾರೆ ಹೊರತು ಜಿಲ್ಲೆ ಬಗ್ಗೆ ಏನೂ ಕಾಳಜಿ ಇಲ್ಲದೆ ಕಾಂಗ್ರೆಸ್ ಸರ್ಕಾರ ರಾಮನಗರ ಜಿಲ್ಲೆಗೆ ಮಾಡಿದಂಥ ಒಂದು ಅವಮಾನ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ರಾಮನಗರ ಅಂತ ಹೆಸರು ಉಳ್ಕೊಳ್ಳೋದೆ ನಮ್ಮೆಲ್ಲರ ಇಚ್ಛೆ. ಸರ್ಕಾರ ನಿಶ್ಚಯ ಮಾಡಲಿ, ಏನೇನು ಮಾಡ್ತಾರೆ ನೋಡುವ. ನೋಡಿ, ಇಲ್ಲೂ ಭಾಳ ದೊಡ್ಡ ತಪ್ಪು ಮಾಡ್ತಿದ್ದಾರೆ. ಬ್ಯಾಕ್ವರ್ಡ್ ಕ್ಲಾಸ್ ಅವ್ರಿಗೆ ಏನೊಂದು ಮೀಸಲಾತಿಯನ್ನು ಕೊಡಬೇಕಾಗಿತ್ತು ಗುತ್ತಿಗೆಯಲ್ಲಿ, ಹೇಗೆ SC/ST ಜನಾಂಗಕ್ಕೆ ಕಾನೂನು ತರಲಾಯಿತು ಅದೇ ರೀತಿ ಪ್ರತ್ಯೇಕವಾಗಿ ಬ್ಯಾಕ್ವರ್ಡ್ ಕ್ಲಾಸ್ ಅವರಿಗೆ ತರುವಂಥದ್ದು ಆಗಬೇಕಿತ್ತು. ಈ ಧರ್ಮ ಆಧಾರಿತವಾದಂಥ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ಮುಸಲ್ಮಾನ್ ಜನಾಂಗಕ್ಕೆ ಬೇರೆ ಬೇರೆ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತಿದ್ದಾರೆ. ಅದನ್ನು ಬ್ಯಾಕ್ವರ್ಡ್ ಕ್ಲಾಸ್ ಒಳಗಡೆ ಒಂದು ಹಿಂದುಳಿದ ವರ್ಗವಾಗಿ ಬಂದಿರೆ ಸೇರಿಸಿದ್ರೆ ಓಕೆ. ಆದರೆ ಇವತ್ತು ಮುಸ್ಲಿಂ ಮೀಸಲಾತಿಯನ್ನು ಬ್ಯಾಕ್ವರ್ಡ್ ಕ್ಲಾಸ್ ಮೀಸಲಾತಿಯಲ್ಲಿ ಸೇರಿಸಿ ಇವತ್ತು ಕಾನೂನು ವಿರುದ್ಧವಾಗಿ ಇವತ್ತು ಸರ್ಕಾರ ಈ ಪ್ರಯತ್ನವನ್ನು ಮಾಡ್ತಿರೋದು ಹಿಂದುಳಿದ ವರ್ಗಕ್ಕೆ ಮಾಡ್ತಿರುವಂಥ ದೊಡ್ಡ ದ್ರೋಹ, ದೊಡ್ಡ ಅನ್ಯಾಯವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಉದ್ದೇಶಪೂರ್ವಕವಾಗಿ ಮಾಡ್ತಿದೆ ಅನ್ನೋದನ್ನ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಏನೇ ಮುಸ್ಲಿಮರಿಗೆ ಮೀಸಲಾತಿಯನ್ನು ಗುತ್ತಿಗೆಯಲ್ಲಿ ಕೊಡಬೇಕಿದ್ರೆ ಪ್ರತ್ಯೇಕ ಬಿಲ್ಲನ್ನು ತರಲಿ ಅಂತ ಈ ಸಂದರ್ಭದಲ್ಲಿ ಸರ್ಕಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಮುಖ್ಯವಾಗಿ ನಾನು ಅದ್ರ ಬಗ್ಗೆ ಎಲ್ಲ ಏನು ಹೇಳೋಕ್ಕಿಲ್ಲ. ಒಬ್ಬ ಶಾಸಕನಿಗೆ ಎಲ್ಲರಿಗೂ ಗನ್ಮ್ಯಾನ್ ಕೊಟ್ಟಿದ್ದಾರೆ, ಇವ್ರಿಗೆ ಯಾಕೆ ತಾರತಮ್ಯ ಮಾಡಬೇಕು? ಇವ್ರಿಗೂ ಗನ್ಮ್ಯಾನ್ ಕೊಡಬೇಕು, ಸರ್ಕಾರ ಕೊಡಿ. ಅವ್ರಿಗೆ ಬೆದರಿಕೆ ಇದೆ ಅಂತ ಹೇಳಿದರೆ ಅವರಿಗೆ ಸುರಕ್ಷಿತವಾಗಿ ಇರೋಕ್ಕೆ ಸರ್ಕಾರ ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೊಟ್ಟು ಅವರಿಗೆ ಗನ್ಮ್ಯಾನನ್ನು ಕೊಡಿ ಅಂತ ಒತ್ತಾಯವನ್ನು ಮಾಡಿ. ಈಗ ಯಾರು ಇವ್ರನ್ನ ವಿರೋಧಿಸಿರೋದು ಯಾರೂ ಇಲ್ಲ, ಸುಮ್ಮನೆ ಅವರಾಗವರೇ ಅಂದ್ಕೊಂಡಿದ್ದಾರೆ. ಗೃಹಲಕ್ಷ್ಮಿ ಕೊಡಿ, ಎಲ್ಲರೂ ಕೊಡಿ ಅಂತಲೇ ಹೇಳಿರೋದು. ಆದರೆ ತಿಂಗಳು ಕೊಡಿ, ಬೇಕಾಬಿಟ್ಟು ಕೊಡಬೇಡಿ. ನಿಮ್ಮನೆ ಆಸ್ತಿ ಕೊಡ್ತಿಲ್ಲ, ಸಂಬಳ ಕೊಟ್ಟಂಗೆ ಇವರೇ ದುರಾಂಕಾರದ ಮಾತುಗಳನ್ನು ಆಡಿರೋರು ಯಾರು? ಆಡಳಿತ ಪಕ್ಷದ ಸಚಿವರು. ಏನು ನಿಮಗೆ ತಿಂಗಳು ಸಂಬಳನ ಕೊಡೋಕ್ಕೆ ಅಂತ ಹೇಳಿರೋ ಮಾತು ಯಾರು? ಆಡಳಿತ ಪಕ್ಷದ ಸಚಿವರು. ವಿರೋಧ ವ್ಯಕ್ತಪಡಿಸಿರೋದು ಯಾರು? ಆಡಳಿತ ಪಕ್ಷದ ಶಾಸಕರೇ. ಇವತ್ತು ಗೌರವಾನ್ವಿತವಾಗಿ ಜನ ಕೊಟ್ಟಂಥ ತೆರಿಗೆಯಲ್ಲಿ ಗೃಹಲಕ್ಷ್ಮಿಯನ್ನು ಕೊಡ್ತಿದ್ದೀರಾ. ನಿಮ್ಮ ಜೇಬಿಂದ ಏನಾದ್ರು ಕೊಡ್ತಾ ಇದ್ದೀರಾ? ನಿಮ್ಮ ಜೇಬಿಂದ ಏನು ಕೊಡ್ತಿಲ್ಲ. ಕೊಡೋದನ್ನ ಗೌರವಾನ್ವಿತವಾಗಿ ತಿಂಗಳ ಕೊಡಿ. ಅದನ್ನು ಕೊಡೋದು ಬಿಟ್ಟು ಬೇಕಾಬಿಟ್ಟು ಕೊಡಬೇಡಿ. ತಿಂಗಳು ಕೊಟ್ಟರೆ ಅದ್ರ ಮೇಲೆ ಅವಲಂಬಿತರಾಗಿದ್ದಾರೆ. ಅದನ್ನು ಅವಲಂಬಿತರಾಗಿರೋರಿಗೆ ಆ ಸಮಯ ನಿಗದಿತವಾದಂಥ ದಿನಾಂಕದಲ್ಲಿ ಅವ್ರ ಅಕೌಂಟಿಗೆ ಹೋಗುವಂಥದ್ದು ಮಾಡಿ. ಇದು ಕೊಡೋ ಯೋಗ್ಯತೆ ನಿಮಗಿಲ್ವಾ? ಸರಿಯಾಗಿ ಹಣಕಾಸನ್ನು ನಿರ್ವಹಣೆ ಮಾಡೋ ಯೋಗ್ಯತೆ ಇಲ್ಲ ನಿಮಗೆ.
ಯೋಗ್ಯತೆ ಇಲ್ಲದಿದ್ದವರು ಇಂಥ ಮಾತುಗಳನ್ನು ಹೇಳ್ತಾ ಜವಾಬ್ದಾರಿಯುತವಾಗಿ ಹೇಳಿಕೆಯನ್ನು ಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತೀನಿ. ತಿಂಗಳು ಕೊಡಿ, ಅದನ್ನು ಚುನಾವಣೆ ಮುಂಚೆ ಕೊಟ್ಟು ಓಟ್ ಹಾಕ್ಸ್ಕೊಳ್ಳೋದಲ್ಲ. ಒಂದು ಕೇಂದ್ರ ಸರ್ಕಾರದಲ್ಲಿ ಏನು ನಾವು ಸುದ್ದಿ ಕೇಳ್ಪಟ್ಟಿದ್ದೀವಿ ಮಾಧ್ಯಮದಲ್ಲಿ, ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಅಂತ ನಾಮಕರಣ ಮಾಡಿದಂಥ ರಾಜ್ಯ ಸರ್ಕಾರದ ಒಂದು ಪ್ರಸ್ತಾಪವನ್ನು ನೋಟಿಫೈ ಮಾಡಿಲ್ಲ ಅನ್ನುವಂಥದ್ದು ಭಾಳ ಒಳ್ಳೆಯ ಸುದ್ದಿ. ರಾಮನಗರ ಹೆಸರು ರಾಮನಗರವಾಗಿ ಉಳಿಬೇಕು. ರಾಮನಗರ ಜಿಲ್ಲೆಯ ಜನತೆಯ ಅಪೇಕ್ಷೆ ಮತ್ತು ಇಚ್ಛೆ ಅದು ರಾಮನಗರ ಜಿಲ್ಲೆಯಾಗಿ ಉಳಿಬೇಕು ಅನ್ನೋಂಥದ್ದು. ಬೆಂಗಳೂರು ದಕ್ಷಿಣ ಹೆಸರು ಅವರಿಗೆ ಬೇಕಿಲ್ಲ. ಕೆಲವರು ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ ಆ ಜಿಲ್ಲೆಯ ಹೆಸರನ್ನ ಬಳಕೆ ಮಾಡಿಕೊಂಡು ಅದನ್ನೇನಾರು ಮಾರಾಟ ಮಾಡ್ಕೊಳ್ಬೇಕು ಅನ್ನೋಂಥ ದುರುದ್ದೇಶ. ಜಿಲ್ಲೆಯ ಅಭಿವೃದ್ಧಿ ಮಾಡಲಿಕ್ಕೆ ಎಳ್ಳಷ್ಟು ಕಾಳಜಿ ಇಲ್ಲ. ಗುಣಮಟ್ಟದ ಶಿಕ್ಷಣ, ಗುಣಮಟ್ಟದ ಆರೋಗ್ಯ ಸೇವೆ, ಗುಣಮಟ್ಟದ ಮೂಲಭೂತ ಸೌಕರ್ಯ, ಸರ್ವಾಂಗೀಣ ಅಭಿವೃದ್ಧಿ, ಸಬಲೀಕರಣ, ಉದ್ಯೋಗ ನಿರ್ಮಾಣ ಇದ್ಯಾವುದಕ್ಕೂ ಆದ್ಯತೆಯನ್ನು ಕೊಡದೆ ಕೇವಲ ನಾಮಕರಣ ಮಾಡುವಂಥ ಹೆಸರು ಬದಲಾಯಿಸೋದ್ರಿಂದ ತಮ್ಮ ಪ್ರತಿಷ್ಠೆ, ತಮ್ಮ ಏನೊಂದು ವ್ಯಾಪಾರೀಕರಣ, ಒಂದು ಲಾಭದ ದೃಷ್ಟಿಯಿಂದ ಮಾಡ್ತಿದ್ದಾರೆ ಹೊರತು ಜಿಲ್ಲೆ ಬಗ್ಗೆ ಏನೂ ಕಾಳಜಿ ಇಲ್ಲದೆ ಕಾಂಗ್ರೆಸ್ ಸರ್ಕಾರ ರಾಮನಗರ ಜಿಲ್ಲೆಗೆ ಮಾಡಿದಂಥ ಒಂದು ಅವಮಾನ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ರಾಮನಗರ ಅಂತ ಹೆಸರು ಉಳ್ಕೊಳ್ಳೋದೆ ನಮ್ಮೆಲ್ಲರ ಇಚ್ಛೆ. ಸರ್ಕಾರ ನಿಶ್ಚಯ ಮಾಡಲಿ, ಏನೇನು ಮಾಡ್ತಾರೆ ನೋಡುವ. ನೋಡಿ, ಇಲ್ಲೂ ಭಾಳ ದೊಡ್ಡ ತಪ್ಪು ಮಾಡ್ತಿದ್ದಾರೆ. ಬ್ಯಾಕ್ವರ್ಡ್ ಕ್ಲಾಸ್ ಅವ್ರಿಗೆ ಏನೊಂದು ಮೀಸಲಾತಿಯನ್ನು ಕೊಡಬೇಕಾಗಿತ್ತು ಗುತ್ತಿಗೆಯಲ್ಲಿ, ಹೇಗೆ SC/ST ಜನಾಂಗಕ್ಕೆ ಕಾನೂನು ತರಲಾಯಿತು ಅದೇ ರೀತಿ ಪ್ರತ್ಯೇಕವಾಗಿ ಬ್ಯಾಕ್ವರ್ಡ್ ಕ್ಲಾಸ್ ಅವರಿಗೆ ತರುವಂಥದ್ದು ಆಗಬೇಕಿತ್ತು. ಈ ಧರ್ಮ ಆಧಾರಿತವಾದಂಥ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ಮುಸಲ್ಮಾನ್ ಜನಾಂಗಕ್ಕೆ ಬೇರೆ ಬೇರೆ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತಿದ್ದಾರೆ. ಅದನ್ನು ಬ್ಯಾಕ್ವರ್ಡ್ ಕ್ಲಾಸ್ ಒಳಗಡೆ ಒಂದು ಹಿಂದುಳಿದ ವರ್ಗವಾಗಿ ಬಂದಿರೆ ಸೇರಿಸಿದ್ರೆ ಓಕೆ. ಆದರೆ ಇವತ್ತು ಮುಸ್ಲಿಂ ಮೀಸಲಾತಿಯನ್ನು ಬ್ಯಾಕ್ವರ್ಡ್ ಕ್ಲಾಸ್ ಮೀಸಲಾತಿಯಲ್ಲಿ ಸೇರಿಸಿ ಇವತ್ತು ಕಾನೂನು ವಿರುದ್ಧವಾಗಿ ಇವತ್ತು ಸರ್ಕಾರ ಈ ಪ್ರಯತ್ನವನ್ನು ಮಾಡ್ತಿರೋದು ಹಿಂದುಳಿದ ವರ್ಗಕ್ಕೆ ಮಾಡ್ತಿರುವಂಥ ದೊಡ್ಡ ದ್ರೋಹ, ದೊಡ್ಡ ಅನ್ಯಾಯವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಉದ್ದೇಶಪೂರ್ವಕವಾಗಿ ಮಾಡ್ತಿದೆ ಅನ್ನೋದನ್ನ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಏನೇ ಮುಸ್ಲಿಮರಿಗೆ ಮೀಸಲಾತಿಯನ್ನು ಗುತ್ತಿಗೆಯಲ್ಲಿ ಕೊಡಬೇಕಿದ್ರೆ ಪ್ರತ್ಯೇಕ ಬಿಲ್ಲನ್ನು ತರಲಿ ಅಂತ ಈ ಸಂದರ್ಭದಲ್ಲಿ ಸರ್ಕಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಮುಖ್ಯವಾಗಿ ನಾನು ಅದ್ರ ಬಗ್ಗೆ ಎಲ್ಲ ಏನು ಹೇಳೋಕ್ಕಿಲ್ಲ. ಒಬ್ಬ ಶಾಸಕನಿಗೆ ಎಲ್ಲರಿಗೂ ಗನ್ಮ್ಯಾನ್ ಕೊಟ್ಟಿದ್ದಾರೆ, ಇವ್ರಿಗೆ ಯಾಕೆ ತಾರತಮ್ಯ ಮಾಡಬೇಕು? ಇವ್ರಿಗೂ ಗನ್ಮ್ಯಾನ್ ಕೊಡಬೇಕು, ಸರ್ಕಾರ ಕೊಡಿ. ಅವ್ರಿಗೆ ಬೆದರಿಕೆ ಇದೆ ಅಂತ ಹೇಳಿದರೆ ಅವರಿಗೆ ಸುರಕ್ಷಿತವಾಗಿ ಇರೋಕ್ಕೆ ಸರ್ಕಾರ ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೊಟ್ಟು ಅವರಿಗೆ ಗನ್ಮ್ಯಾನನ್ನು ಕೊಡಿ ಅಂತ ಒತ್ತಾಯವನ್ನು ಮಾಡಿ. ಈಗ ಯಾರು ಇವ್ರನ್ನ ವಿರೋಧಿಸಿರೋದು ಯಾರೂ ಇಲ್ಲ, ಸುಮ್ಮನೆ ಅವರಾಗವರೇ ಅಂದ್ಕೊಂಡಿದ್ದಾರೆ. ಗೃಹಲಕ್ಷ್ಮಿ ಕೊಡಿ, ಎಲ್ಲರೂ ಕೊಡಿ ಅಂತಲೇ ಹೇಳಿರೋದು. ಆದರೆ ತಿಂಗಳು ಕೊಡಿ, ಬೇಕಾಬಿಟ್ಟು ಕೊಡಬೇಡಿ. ನಿಮ್ಮನೆ ಆಸ್ತಿ ಕೊಡ್ತಿಲ್ಲ, ಸಂಬಳ ಕೊಟ್ಟಂಗೆ ಇವರೇ ದುರಾಂಕಾರದ ಮಾತುಗಳನ್ನು ಆಡಿರೋರು ಯಾರು? ಆಡಳಿತ ಪಕ್ಷದ ಸಚಿವರು. ಏನು ನಿಮಗೆ ತಿಂಗಳು ಸಂಬಳನ ಕೊಡೋಕ್ಕೆ ಅಂತ ಹೇಳಿರೋ ಮಾತು ಯಾರು? ಆಡಳಿತ ಪಕ್ಷದ ಸಚಿವರು. ವಿರೋಧ ವ್ಯಕ್ತಪಡಿಸಿರೋದು ಯಾರು? ಆಡಳಿತ ಪಕ್ಷದ ಶಾಸಕರೇ. ಇವತ್ತು ಗೌರವಾನ್ವಿತವಾಗಿ ಜನ ಕೊಟ್ಟಂಥ ತೆರಿಗೆಯಲ್ಲಿ ಗೃಹಲಕ್ಷ್ಮಿಯನ್ನು ಕೊಡ್ತಿದ್ದೀರಾ. ನಿಮ್ಮ ಜೇಬಿಂದ ಏನಾದ್ರು ಕೊಡ್ತಾ ಇದ್ದೀರಾ? ನಿಮ್ಮ ಜೇಬಿಂದ ಏನು ಕೊಡ್ತಿಲ್ಲ. ಕೊಡೋದನ್ನ ಗೌರವಾನ್ವಿತವಾಗಿ ತಿಂಗಳ ಕೊಡಿ. ಅದನ್ನು ಕೊಡೋದು ಬಿಟ್ಟು ಬೇಕಾಬಿಟ್ಟು ಕೊಡಬೇಡಿ. ತಿಂಗಳು ಕೊಟ್ಟರೆ ಅದ್ರ ಮೇಲೆ ಅವಲಂಬಿತರಾಗಿದ್ದಾರೆ.
ಅದನ್ನು ಅವಲಂಬಿತರಾಗಿರೋರಿಗೆ ಆ ಸಮಯ ನಿಗದಿತವಾದಂಥ ದಿನಾಂಕದಲ್ಲಿ ಅವ್ರ ಅಕೌಂಟಿಗೆ ಹೋಗುವಂಥದ್ದು ಮಾಡಿ. ಇದು ಕೊಡೋ ಯೋಗ್ಯತೆ ನಿಮಗಿಲ್ವಾ? ಸರಿಯಾಗಿ ಹಣಕಾಸನ್ನು ನಿರ್ವಹಣೆ ಮಾಡೋ ಯೋಗ್ಯತೆ ಇಲ್ಲ ನಿಮಗೆ. ಯೋಗ್ಯತೆ ಇಲ್ಲದವರು ಇಂಥ ಮಾತುಗಳನ್ನು ಹೇಳ್ತಾ ಜವಾಬ್ದಾರಿಯುತವಾಗಿ ಹೇಳಿಕೆಯನ್ನು ಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತೀನಿ. ತಿಂಗಳು ಕೊಡಿ, ಅದನ್ನು ಚುನಾವಣೆ ಮುಂಚೆ ಕೊಟ್ಟು ಓಟ್ ಹಾಕ್ಸ್ಕೊಳ್ಳೋದಲ್ಲ.